ನಾನು ಪ್ರಜ್ಞಾ ಜೈನ್. ನಿಮ್ಮ ನಗರದ ಸುದ್ದಿಗಳನ್ನು ನಿಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದು ಉತ್ತರ ಅಮೆರಿಕಾದ ಸುದ್ದಿಗಳನ್ನು, ಸಮಾಜದ ಪ್ರಮುಖ ಘಟನೆಗಳನ್ನು ಮತ್ತು ಕನ್ನಡ ಸಮುದಾಯದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಲುಪಿಸುವ ಹೊಸ ಮಾಧ್ಯಮ. ಮುಖ್ಯಾಂಶಗಳು: ಕೆನಡಾದಲ್ಲಿ ಇಲೆಕ್ಷನ್ಸ್ ಅಬ್ಬರ. ಕನ್ನಡ ಸಂಘಗಳಿಂದ ಯುಗಾದಿ ಆಚರಣೆ. ಒಂಟಾರಿಯೋದ ಗ್ವೆಲ್ಫ್ ನಗರದಲ್ಲಿ ಗ್ರ್ಯಾಂಡ್ ರಿವರ್ ಕನ್ನಡಿಗರು ಸಂಘಟನೆ ಯುಗಾದಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿತು. ಈ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ಏಪ್ರಿಲ್ 12ರಂದು ಸಂಜೆ 4ರಿಂದ ರಾತ್ರಿ 9ರವರೆಗೆ ನಡೆಯಿತು. ಈ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಪ್ರದರ್ಶನಗಳು, ಮನರಂಜನೆ, ಕುಟುಂಬ ಸ್ನೇಹಿ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಯುಗಾದಿ ಭೋಜನ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳಿದ್ದವು. ಕನ್ನಡ ಸಂಘ ಟೊರೊಂಟೊ ಸಮಿತಿಯು ಯುಗಾದಿ ಹಬ್ಬವನ್ನು ಮೇ 11, 2025ರಂದು ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆಗಳನ್ನು ನಡೆಸಿದೆ. ಈ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಆಚರಿಸಲು ಮತ್ತು ಸಮುದಾಯದ ಬಾಂಧವ್ಯವನ್ನು ಹೆಚ್ಚಿಸಲು ವಿಶೇಷವಾದ ಅವಕಾಶವಿದೆ. ಕೆಎಸ್ಟಿ ಸಮಿತಿಯು ಈ ಹಬ್ಬದ ಸಂಭ್ರಮದಲ್ಲಿ ಎಲ್ಲಾ ಸಮುದಾಯದ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸಿದೆ. ರಾಜು ಜೇಮ್ಸ್ ಬಾಂಡ್ ಕನ್ನಡ ಚಿತ್ರವು ಫೆಬ್ರವರಿ 14, 2025ರಂದು ಕೆನಡಾದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ದೀಪಕ್ ಮಧುವನಹಳ್ಳಿ ನಿರ್ದೇಶನದ ಈ ಚಿತ್ರವು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ. ಚಿತ್ರದಲ್ಲಿ ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್ ನಾಯಕರಾಗಿ ಅಭಿನಯಿಸಿದ್ದಾರೆ. ಕರ್ಮ ಬ್ರೋಸ್ ಪ್ರೊಡಕ್ಷನ್ ಲಾಂಛನದಲ್ಲಿ ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರ್ ನಿರ್ಮಿಸಿರುವ ಈ ಚಿತ್ರವು ಆಕ್ಷನ್, ಹಾಸ್ಯ ಮತ್ತು ರೋಮಾಂಚನದ ವಿಭಿನ್ನ ಅನುಭವವನ್ನು ನೀಡುತ್ತಿದೆ. ಮೃದುಲಾ ನಾಯಕಿಯಾಗಿ ನಟಿಸಿದ್ದು, ಸಾಧು ಕೋಕಿಲ, ಅಚ್ಯುತ್ ಕುಮಾರ್, ಚಿಕ್ಕಣ್ಣ, ರವಿಶಂಕರ್ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೊರೊಂಟೊ ಪೆವಿಲಿಯನ್ನಲ್ಲಿ ಫೆಬ್ರವರಿ 8, 2025ರಂದು 1000 ಆಸನಗಳ ಭವ್ಯ ವೇದಿಕೆಯಲ್ಲಿ ನಡೆದ ಜಲ್ವಾ ಕಾರ್ಯಕ್ರಮವು ಸಂಗೀತ ಮತ್ತು ನೃತ್ಯ ಪ್ರೇಮಿಗಳಿಗೆ ಅವಿಸ್ಮರಣೀಯ ಅನುಭವವನ್ನು ನೀಡಿತು. ಲೈವ್ ಬ್ಯಾಂಡ್, ಗಾಯಕರು ಮತ್ತು ನೃತ್ಯಗಾರರ ಸಹಭಾಗಿತ್ವದಲ್ಲಿ ಕ್ಲಾಸಿಕ್ ಹಿಟ್ಗಳು ಮತ್ತು ಆಧುನಿಕ ಧ್ವನಿಗಳ ಮಿಶ್ರಣವು ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿತು. ಈ ಕಾರ್ಯಕ್ರಮವು ಬಾಲಿವುಡ್ ಸಂಗೀತ ಪ್ರೇಮಿಗಳಲ್ಲಿ ಆನಂದವನ್ನು ಮೂಡಿಸಿತು. ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಸಂಸತ್ತನ್ನು ವಿಸರ್ಜಿಸುವ ನಿರ್ಧಾರವನ್ನು ಅನುಸರಿಸಿ ಕೆನಡಾ ಏಪ್ರಿಲ್ 28, 2025ರಂದು ಫೆಡರಲ್ ಚುನಾವಣೆಗೆ ಸಜ್ಜಾಗುತ್ತಿದೆ. ಇತ್ತೀಚೆಗೆ ಜಸ್ಟಿನ್ ಟ್ರೂಡೋ ಅವರ ಬದಲಿಗೆ ಲಿಬರಲ್ ಪಕ್ಷದ ನಾಯಕನಾಗಿ ಮತ್ತು ಮಾರ್ಚ್ 14ರಂದು ಕೆನಡಾದ 24ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಾರ್ನಿ, ಅಮೆರಿಕಾದೊಂದಿಗಿನ ವ್ಯಾಪಾರ ಉದ್ವಿಗ್ನತೆ ಮತ್ತು ಆರ್ಥಿಕ ಸುಧಾರಣೆಗಳಂತಹ ಸವಾಲುಗಳನ್ನು ಎದುರಿಸಲು ಬಲವಾದ ಜನಾದೇಶವನ್ನು ಬಯಸುತ್ತಿದ್ದಾರೆ. ಬ್ಯಾಂಕ್ ಆಫ್ ಕ್ಯಾನಡಾ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಎರಡರ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಕಾರ್ನಿ ಫೈನಾನ್ಷಿಯಲ್ ಹಿನ್ನೆಲೆ ಅವರ ನಾಯಕತ್ವದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಸೂಚಿಸುತ್ತದೆ. ಒಂಟಾರಿಯೋ ಪ್ರಾಂತ್ಯಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಡಗ್ ಫೋರ್ಡ್ ಅವರ ಪ್ರೋಗ್ರೆಸಿವ್ ಕನ್ಸರ್ವೇಟಿವ್ ಪಕ್ಷವು ಸತತ 3ನೇ ಬಹುಮತದ ಸರ್ಕಾರವನ್ನು ಪಡೆದುಕೊಂಡಿದೆ. ಈ ಪ್ರಚಾರವು ಆರ್ಥಿಕ ವಿಷಯಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿತ್ತು. ಫೋರ್ಡ್ ಯುಎಸ್ ವ್ಯಾಪಾರ ಸವಾಲುಗಳು ಮತ್ತು ಕೈಗೆಟುಕುವ ಕಾಳಜಿಗಳನ್ನು ಪರಿಹರಿಸುವ ತನ್ನ ಯೋಜನೆಗಳನ್ನು ಒತ್ತಿ ಹೇಳಿದರು. ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ವಾರ್, ವಿಶೇಷವಾಗಿ ಅವರ ಅಧ್ಯಕ್ಷತೆಯಲ್ಲಿ ಅಮೆರಿಕದ ವ್ಯಾಪಾರ ನೀತಿಯಲ್ಲಿ ಗಮನಾರ್ಹ ಬದಲಾವಣೆಯಾಗಿದೆ. ವ್ಯಾಪಾರ ಅಸಮತೋಲನವನ್ನು ಪರಿಹರಿಸುವ ಮತ್ತು ಅಮೆರಿಕದ ಕೈಗಾರಿಕೆಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದ್ದ ಈ ನೀತಿ ಮುಖ್ಯವಾಗಿ ಚೈನಾ, ಕೆನಡಾ, ಮೆಕ್ಸಿಕೋ ಮತ್ತು ಯುರೋಪಿಯನ್ ಒಕ್ಕೂಟದಂತಹ ದೇಶಗಳನ್ನು ಗುರಿಯಾಗಿರಿಸಿಕೊಂಡಿದೆ. ಇದು ಉಕ್ಕು, ಅಲ್ಯೂಮಿನಿಯಂ ಮತ್ತು ಚೀನಿ ಆಮದುಗಳಂತಹ ಸರಕುಗಳ ಮೇಲೆ ಸುಂಕಗಳನ್ನು ವಿಧಿಸುವಲ್ಲಿ ತೊಡಗಿಸಿಕೊಂಡಿದೆ. ಇದು ಬಾಧಿತ ರಾಷ್ಟ್ರಗಳಿಂದ ಪ್ರತೀಕಾರದ ಕ್ರಮಗಳಿಗೆ ಕಾರಣವಾಗಿದೆ. ಈ ವಿಧಾನವು ಅಮೆರಿಕದ ಉದ್ಯೋಗಗಳು ಮತ್ತು ಕೈಗಾರಿಕೆಗಳನ್ನು ರಕ್ಷಿಸುವ ಉದ್ದೇಶವನ್ನು ಹೊಂದಿದ್ದರೂ ಅದು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿತು, ವ್ಯವಹಾರಗಳಿಗೆ ವೆಚ್ಚವನ್ನು ಹೆಚ್ಚಿಸಿತು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ವಲಯದಲ್ಲಿ ಅನಿಶ್ಚಿತತೆಯನ್ನು ಸೃಷ್ಟಿಸಿತು. ಮಾರ್ಚ್ 22, 2025ರ ಶನಿವಾರದಂದು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಕೇಂಬ್ರಿಡ್ಜ್ನಲ್ಲಿ 6ನೇ ವಾರ್ಷಿಕ ರಂಜಾನ್ ಬಜಾರ್ ನಡೆಯಿತು. ಇದು ರಂಜಾನ್ನ ಉತ್ಸಾಹವನ್ನು ಆಚರಿಸುವ ಕುಟುಂಬ ಸ್ನೇಹಿ ಕಾರ್ಯಕ್ರಮವಾಗಿತ್ತು. ಬಜಾರ್ನಲ್ಲಿ ಸಾಂಪ್ರದಾಯಿಕ ಉಡುಪುಗಳು, ಕೈಯಿಂದ ಮಾಡಿದ ಕರಕುಶಲ ವಸ್ತುಗಳು, ಆಭರಣಗಳು ಮತ್ತು ಪರಿಕರಗಳನ್ನು ಮಾರಾಟ ಮಾಡುವ ಮಳಿಗೆಗಳು ಸೇರಿದಂತೆ ವಿವಿಧ ಆಕರ್ಷಣೆಗಳು ಇದ್ದವು. ಇದು ಸಂದರ್ಶಕರು ಅನನ್ಯ ವಸ್ತುಗಳನ್ನು ಖರೀದಿಸಲು ಮತ್ತು ಈದ್ಗೆ ತಯಾರಿ ಮಾಡಲು ಅವಕಾಶ ಮಾಡಿಕೊಟ್ಟಿತು.
ಒಂಟಾರಿಯೋ ಕೊಂಕಣಿ ಅಸೋಸಿಯೇಷನ್ ಕಡೆಯಿಂದ ಯುಗಾದಿ ಹಬ್ಬವನ್ನು ಮಾರ್ಚ್ 30ರಂದು ಎಸ್ವಿಬಿಎಫ್ ಸಭಾಂಗಣದಲ್ಲಿ ಆಚರಿಸಲಾಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಸೇರಿದಂತೆ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾಶಿವರಾತ್ರಿಯ ಪ್ರಯುಕ್ತ ನಾರ್ತ್ ಅಮೆರಿಕಾದ ವೀರಶೈವ ಸಮಾಜ ಟೊರೊಂಟೊ ಚಾಪ್ಟರ್ ವತಿಯಿಂದ ಕಾರ್ಯಕ್ರಮ ನೆರವೇರಿತು. ಭಕ್ತಿಪೂರ್ವಕವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಿವಲಿಂಗಕ್ಕೆ ಪೂಜೆ, ಅಭಿಷೇಕಗಳು ನೆರವೇರಿತು. ಯಕ್ಷಮಿತ್ರ ಟೊರೊಂಟೊದ ವತಿಯಿಂದ ಚಂದ್ರಹಾಸ ಚರಿತ್ರೆ ಹೆಸರಿನ ಯಕ್ಷಗಾನ ಪ್ರಸಂಗವು ಮಾರ್ಚ್ 29ರಂದು ನಡೆಯಿತು. ಇಟೋಬಿಕೋಕ್ನ ಎಸ್ವಿಬಿಎಫ್ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಅಪಾರ ಪ್ರಶಂಸೆ ದೊರೆಯಿತು. ಕೆನಡಾದಲ್ಲಿ ಇದು ತೆರಿಗೆ ಭರ್ತಿ ಮಾಡುವ ಸಮಯವಾಗಿದ್ದು, ಬಹುತೇಕರಿಗೆ ತಮ್ಮ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 30 ಆಗಿದೆ. ಆದರೆ ಸ್ವಯಂ ಉದ್ಯೋಗಿಗಳು ಜೂನ್ 15ರವರೆಗೆ ಸಲ್ಲಿಸಬಹುದು. ತೆರಿಗೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಕಡಿಮೆ ಮಾಡಲು ವಿವಿಧ ಕಡಿತಗಳು ಮತ್ತು ಕ್ರೆಡಿಟ್ಗಳನ್ನು ಪಡೆಯಬಹುದು. ಇದರಲ್ಲಿ ಬೋಧನಾ ಶುಲ್ಕಗಳು, ವೈದ್ಯಕೀಯ ವೆಚ್ಚಗಳು ಮತ್ತು ದತ್ತಿ ದೇಣಿಗೆಗಳು ಸೇರಿವೆ. ಹೆಚ್ಚಿನ ವಿವರಗಳಿಗೆ ಸಿಆರ್ಎ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಕೆನಡಿಯನ್ ಡೆಂಟಲ್ ಕೇರ್ ಪ್ಲಾನ್ ಯೋಜನೆಯ ಹೊಸ ನವೀಕರಣದಲ್ಲಿ 18ರಿಂದ 64 ವರ್ಷ ವಯಸ್ಸಿನ ವಯಸ್ಕರನ್ನು ಸೇರಿಸಲು ವಿಸ್ತರಿಸಲಾಗಿದೆ. ಅರ್ಹತೆ ಪಡೆಯಲು ಅರ್ಜಿದಾರರು ಡೆಂಟಲ್ ಕೇರ್ ಹೊಂದಿರಬಾರದು, ಅವರ 2024ರ ತೆರಿಗೆ ರಿಟರ್ನ್ ಅನ್ನು ಸಲ್ಲಿಸಿರಬೇಕು ಮತ್ತು $90,000ಗಿಂತ ಕಡಿಮೆ ನೆಟ್ ಇನ್ಕಮ್ ಹೊಂದಿರಬೇಕು. ಅರ್ಜಿಗಳನ್ನು ಮೇ 2025ರಿಂದ ಹಂತಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಜೂನ್ 1ರಿಂದ ಕವರೇಜ್ ಪ್ರಾರಂಭವಾಗುತ್ತದೆ. ಈ ಯೋಜನೆಯು ಕ್ಲೀನಿಂಗ್, ಫಿಲ್ಲಿಂಗ್ ಸೇರಿದಂತೆ ವಿವಿಧ ದಂತ ಕಾರ್ಯವಿಧಾನಗಳನ್ನು ಒಳಗೊಳ್ಳುತ್ತದೆ. ಜಿಎಸ್ಎಚ್ ಈವೆಂಟ್ ಸೆಂಟರ್ನಲ್ಲಿ ಮಾರ್ಚ್ 1ರಂದು ನಡೆದ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2.0 ರೆಡ್ ಕಾರ್ಪೆಟ್ ಪ್ರಶಸ್ತಿ ಪ್ರದಾನ ಸಮಾರಂಭವು ಕನ್ನಡ ಕಿರುಚಿತ್ರಗಳ ಅದ್ಭುತ ಆಚರಣೆಯಾಗಿತ್ತು. ಈ ತಾರಾ ಬಳಗದ ಸಂಜೆ ಚಲನಚಿತ್ರ ನಿರ್ಮಾಣದಲ್ಲಿನ ಅಸಾಧಾರಣ ಪ್ರತಿಭೆ ಮತ್ತು ಸೃಜನಶೀಲತೆಯನ್ನು ಗೌರವಿಸಿತು. ಉತ್ಸವದ ಅತ್ಯುತ್ತಮರನ್ನು ಗುರುತಿಸಲು ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಯಿತು. ಭಾಗವಹಿಸುವವರು ರೆಡ್ ಕಾರ್ಪೆಟ್ ನಡಿಗೆಯ ಗ್ಲಾಮರ್, ನೇರ ಪ್ರದರ್ಶನಗಳು ಮತ್ತು ಚಲನಚಿತ್ರ ನಿರ್ಮಾಪಕರು, ಕಲಾವಿದರು ಮತ್ತು ಚಲನಚಿತ್ರ ಉತ್ಸಾಹಿಗಳೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶವನ್ನು ಆನಂದಿಸಿದರು. ಕೆನಡಾ ಕನ್ನಡಿಗರಿಂದ ನಿರ್ಮಿತವಾದ ಅದ್ವೈತ ಮತ್ತು ಅಸತೋಮ ಎಂಬ 2 ಕನ್ನಡ ಕಿರುಚಿತ್ರಗಳು ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ನವೀನ್ ಕುಮಾರ್ ನಿರ್ದೇಶಿಸಿದ ಅದ್ವೈತ ಚಿತ್ರವು ಅತ್ಯುತ್ತಮ ನಟ, ನಿರ್ದೇಶಕ, ಛಾಯಾಗ್ರಹಣ ಮತ್ತು ಅತ್ಯುತ್ತಮ ಚಿತ್ರಕ್ಕಾಗಿ 4 ಪ್ರಶಸ್ತಿಗಳನ್ನು ಪಡೆಯಿತು. ಕಾರ್ತಿಕ್ ಕುಂದೂರು ನಿರ್ದೇಶಿಸಿದ ಅಸತೋಮ ಚಿತ್ರವು ಅತ್ಯುತ್ತಮ ಪೋಷಕ ಪಾತ್ರ ಮತ್ತು ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿಗಳನ್ನು ಗಳಿಸಿತು. ನಾನು ಪ್ರಜ್ಞಾ ಜೈನ್. ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.